ಬಾಂಬ್ ಹಾಕುವಂತಹ ಘಟನೆಗಳು ಸಂಭವಿಸ್ತವಿದ್ದಾವೆ ಅಂತಂದರೆ ಇದು ಗಣೇಶೋತ್ಸವವನ್ನು ಕರ್ನಾಟಕದಲ್ಲಿ ಮುಗಿಸಿಬಿಡಬೇಕು ಅನ್ನೋ ಒಂದು ವ್ಯವಸ್ಥಿತ ಹುನ್ನಾರದ ಭಾಗವಾಗಿ ನಡೀತಿದೆ ಅನ್ನೋದ್ರ ಬಗ್ಗೆ ಅನುಮಾನ ಬೇಡ. ಸರ್, ಇದಕ್ಕೆ ರಾಜ್ಯದಲ್ಲಿ ಅಪರಾಧ ಕೃತ್ಯಗಳು ಜಾಸ್ತಿ ಆಗ್ತದೆ. ವಿಶೇಷವಾಗಿ ಬೆಂಗಳೂರಲ್ಲಿ ಬರ್ಬರ ಹತ್ಯೆ ಮತ್ತು ಆಸಿಡ್ ಅಟ್ಯಾಕ್ ಸಹ ಆಗಿದೆ. ಇದು ಕಾನೂನು ಸುವ್ಯವಸ್ಥೆ ಭಯ ಇಲ್ಲವಾ ಯಾರು? ಸಿದ್ದರಾಮಯ್ಯನವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಇದೇ ಮೈಸೂರಿನಲ್ಲಿ ರಾಜು ಹತ್ಯೆನಾಯಿತು, ಅದೇ ರೀತಿಯಲ್ಲಿ ಮಾಗಳಿ ರವಿ ಹತ್ಯೆನೂ ಆಗಿತ್ತು. ಅದೇ ರೀತಿ ಶಿಖಾ ಅವ್ರ ಮೇಲೆ ದಾಳಿ ಆಗಿತ್ತು, ರಶ್ಮಿ ಮಹೇಶ್ ಅವ್ರ ಮೇಲೆ ದಾಳಿ ಆಯಿತು. ಇಡೀ ರಾಜ್ಯಾದ್ಯಂತ ಅಧಿಕಾರಿಗಳ ಮೇಲೆ ದಾಳಿ ಆಗಿತ್ತು. PSI ಜಗದೀಶ್ಗೆ ಕಳ್ಳ ಬಂದು ಡ್ರ್ಯಾಗರಲ್ಲಿ ಚುಚ್ಚುವಂಥದ್ದಾಗಿತ್ತು. ಕಳ್ಳ ಗುಂಡೇಟ್ ಹಾಕಿ ಮಲ್ಲಿಕಾರ್ಜುನ ಪಂಡೆ ಹತ್ಯೆ ಆಯಿತು. ಈ ರೀತಿ ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲ, ಜನರಿಗೂ ರಕ್ಷಣೆ ಇಲ್ಲ. ಸಿದ್ದರಾಮಯ್ಯನವ್ರು ಬಂತು ಅಂದರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋರಿಗಿಂತ ಅದನ್ನು ಮುರಿಯೋರಿಗೆ ಹೆಚ್ಚು ರಕ್ಷಣೆ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಆದರೆ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ನಾನು ಮುಸಲ್ಮಾನರಿಗೆ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಮುಸಲ್ಮಾನರೇ, ನಿಮ್ಮನ್ನು ಎಲ್ಲರನ್ನು ಒಟ್ಟಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮುಸಲ್ಮಾನ ಸಮಾಜದಲ್ಲಿರುವಂಥ ಪುಂಡರು ಗಲಭೆಕೋರರು ಯಾರಿದ್ದಾರೆ ಅವ್ರನ್ನ ಖಂಡಿಸುವಂಥ ಕೆಲಸವನ್ನು ಯಾವ ಮುಲ್ಲಾನು ಮಾಡ್ತಾಯಿಲ್ಲ, ಯಾವ ಇಮಾಮು ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಇಡೀ ಸಮಾಜವನ್ನು ದೃಷ್ಟಿಯಲ್ಲಿಟ್ಕೊಂಡು ಗುರಿಯಾಗಿಟ್ಕೊಂಡು ಹೇಳ್ತಾ ಇದ್ದೀನಿ, ಮುಸಲ್ಮಾನರೇ, ಹಿಂದೂಗಳನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಹೋಗಬೇಡಿ. ನ್ಯೂಕ್ಲಿಯರ್ ಬಾಂಬನ್ನ ಮಾಡಿರುವಂಥ ಹಿಂದೂಗಳಿಗೆ ಪೆಟ್ರೋಲ್ ಬಾಂಬನ್ನ ಮಾಡೋದಕ್ಕೆ ಬರಲ್ಲ ಅಂತ ತಿಳ್ಕೊಳ್ಬೇಡಿ. ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಮಾಡಿರುವಂಥ ಹಿಂದೂಗಳಿಗೆ ಕಲ್ಲನ್ನು ಬಿಸಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಳ್ಬೇಡಿ. ಅದೇ ರೀತಿಯಲ್ಲಿ ಜಗತ್ತಿನ ಸಾಫ್ಟ್ವೇರ್ ಇಂಡಸ್ಟ್ರಿಯನ್ನು ರನ್ ಮಾಡ್ತಿರೋ ಹಿಂದೂಗಳಿಗೆ ನಿಮ್ಮ ವಿರುದ್ಧ ಆಕ್ರಮಣ ಮಾಡಲಿಕ್ಕೆ ಕೈಗೊಂದು ಕಲ್ಲು ಎತ್ಕೊಳ್ಳೋಕ್ಕೆ ಬರಲ್ಲ ಅಂತ ತಿಳ್ಕೊಳ್ಬೇಡಿ. ಅದೇ ರೀತಿಯಲ್ಲಿ ಇವತ್ತು ಚಂದ್ರನ ಮೇಲೆ, ಸೌತ್ ಪೋಲ್ ಮೇಲೆ ನಮ್ಮ ನೌಕೆಯನ್ನು ಇಳಿಸಿದ್ವಿ, ನೀವಿನ್ನು ಚಂದ್ರನ ಆರಾಧನೆ ಮಾಡ್ತಿದ್ವಿ. ಆ ಚಂದ್ರನ ಮೇಲೆ ನಮ್ಮ ನೌಕೆಯನ್ನು ಇಳಿಸಿರೋಂಥವ್ರು ನಮಗೆ ಈ ಗುಜರಿಗಳು, ಟಾಂಗಾಗಳು ಇವರು ಮಾಡುವಂತಹ ಈ ಪೆಟ್ರೋಲ್ ಬಾಂಬನ್ನು ಮಾಡೋಕ್ಕೆ ಬರಲ್ಲ ಹಿಂದೂಗಳಿಗೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ನಮಗೆ ನ್ಯೂಕ್ಲಿಯರ್ ಬಾಂಬ್ ಮಾಡಿರೋರಿಗೆ ಈ ಗುಜರಿ ಟಾಂಗಾಗಳು ಮಾಡೋ ಕೆಲಸ ನಮಗೂ ಬರುತ್ತೆ. ಆದರೆ ನಾವು ಈ ದೇಶದ ಶಾಂತಿ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಸುಮ್ಮನಿದ್ದೀವಿ. ಆದರೆ ನಮ್ಮ ಮೌನವನ್ನು, ನಮ್ಮ ತಾಳ್ಮೆಯನ್ನು, ನಮ್ಮ ಸೌಹಾರ್ದ ಭಾವನೆಯನ್ನು ನೀವು ಏನಾದ್ರೂ ಕೂಡ ನಮ್ಮ ಪುಕ್ಕಲತನ ಅಂತೇಳಿ ಹೇಳಿ ನೀವು ಅಂಡರ್ ಎಸ್ಟಿಮೇಟ್ ಮಾಡಿದರೆ, ಅದು ತಪ್ಪಾಗಿ ಭಾವಿಸಿದರೆ, ಒಬ್ಬೊಬ್ಬ ಹಿಂದೂ ಕೂಡ ಕೈಯಲ್ಲಿ ಒಂದೊಂದು ಕಲ್ಲು ಇಟ್ಕೊಂಡ್ರೆ ನಿಮಗೆ ಉಳಿಗಾಲ ಇರಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನೀವು ಇನ್ನು ಮುಂದೆ ಎಚ್ಚರಿಕೆಯಿಂದ ಗೌರವಯುತವಾಗಿ ಹಾಗೂ ಹದ್ದು ಬಸ್ತಿನಲ್ಲಿ ಇರುವಂಥದ್ದನ್ನು ನೀವು ಕಲ್ತ್ಕೋಬೇಕು. ಹಾಗೆ ನಿಮ್ಮ ಈ ಮುಲ್ಲಾಗಳಿಗೆ, ಇಮಾಮ್ಗಳಿಗೆ ಹಾಗೂ ಮುಸಲ್ಮಾನ ಸಮುದಾಯದಲ್ಲಿರುವಂತಹ ಬುದ್ಧಿಜೀವಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮಲ್ಲಿರುವಂತಹ ಪುಂಡ್ರನ್ನ, ಈ ರೀತಿ ಗಲಭೆಕೋರರನ್ನ, ಈ ಥರ ಸಮಾಜಘಾತಕ ಶಕ್ತಿಗಳನ್ನು ಖಂಡಿಸುವಂಥ ಕೆಲಸವನ್ನು ನೀವು ಮಾಡಲಿಲ್ಲ ಅಂತ ಹೇಳಿದರೆ ಇಡೀ ಸಮಾಜ ಇವರು ಮಾಡುವಂತಹ ಕುಕೃತ್ಯ ಏನಿದೆಯಲ್ಲ ಅದರ ಕೆಟ್ಟ ಹೆಸರನ್ನು ಇಡೀ ಸಮಾಜ ಪಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ನೀವು ಕೂಡ ಸೈಲೆಂಟ್ ಆಗಿರೋ ಮುಖಾಂತರ ನೀವು ಕೂಡ ಹೊಣೆಯಾಗಿರ್ತೀರಿ.